ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಇದು ವರ್ಕ್ ಮಾಡಿರೋದು ಬ್ಲೌಸ್ ನೋಡಿ. ಇದೇ ಏಜ್ ಆಗಿರೋರಿಗೆ ಅಂತ ನಾನು ವರ್ಕ್ ಮಾಡಿದ್ದೀನಿ. ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. 37 ಚೆಸ್ಟ್ ರೌಂಡ್ ಇದು. ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಬ್ಯಾಕ್ ಫಿನಿಶಿಂಗ್ ಈ ಥರ ಬಂದಿದೆ. ಯಾರಿಗಾದರೂ ಕಟ್ಟಿಂಗ್ ವಿಡಿಯೋ ಬೇಕು ಅಂತಂದರೆ ವಿಡಿಯೋದಲ್ಲೇ ನೋಡ್ಬಿಟ್ಟು ಮೆಸೇಜ್ ಮಾಡಿ, ನಾನು ವಿಡಿಯೋ ಸೆಂಡ್ ಮಾಡ್ತೀನಿ ನಿಮಗೆ. ಕಟ್ಟಿಂಗು, ಮಾರ್ಕಿಂಗು, ಆಮೇಲೆ ವರ್ಕ್ ಬ್ಲೌಸ್ ಹೆಂಗೆ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಇವಾಗ ನಾನು ಬ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟು ಫಿನಿಶಿಂಗ್ ಈ ಥರ ಬರಬೇಕು, ಎಲ್ಲೂ ಡ್ಯಾಮೇಜ್ ಬರಬಾರ್ದು ನಿಮಗೆ. ನೋಡಿ ತೋರಿಸ್ತಾ ಇದೆಯಾ, ಈ ಕಡೆ ಶೇಪಲ್ಲಿ ರೌಂಡಾಗಿ ಬರಬೇಕು, ಈ ಕಡೆನೂ ಅಷ್ಟೇ ಸರ್ಕಲಲ್ಲಿ ಒಂದೇ ಥರ ಈಕ್ವಲಲ್ಲಿ ಬರಬೇಕು. ಇವಾಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದು ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ನೆಕ್ಸ್ಟ್ ಕಟ್ಟಿಂಗ್ ಆದಮೇಲೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಈ ಟೈಪಲ್ಲಿ ಬರುತ್ತೆ. ಕಟ್ಟಿಂಗ್ ಕ್ಲೀನಾಗಿ ಬಂದರೆ ಸ್ಟಿಚಿಂಗೂ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ಸ್ಲೀವು ಅಟ್ಯಾಚ್ ಮಾಡಿದ್ದೀನಿ. ಸ್ಲೀವ್ ಈ ಟೈಪಲ್ಲಿ ಬರುತ್ತೆ ನೋಡಿ, ಈ ಟೈಪಲ್ಲಿ ಬರುತ್ತೆ ನೋಡಿ. ಈ ಥರ ಪ್ಲಸ್ ಪಾಯಿಂಟಲ್ಲಿ ಬರಬೇಕು ನಿಮಗೆ. ಕಾಣಿಸ್ತಾ ಇದೆಯಲ್ಲ, ಈಕ್ವಲಲ್ಲಿ ಒಂದೇ ಥರ ಬರಬೇಕು ನಿಮಗೆ ಸ್ಲೀವು. ಇದನ್ನೂ ಅಷ್ಟೇ, ಸ್ಲೀವ್ ಈ ಟೈಪಲ್ಲಿ ಬರಬೇಕು ನಿಮಗೆ. ಇದನ್ನು ಐರನ್ ಮಾಡಿ ತೋರಿಸ್ತೀನಿ ನೋಡಿ. ಫಿನಿಶಿಂಗ್ ಈ ಥರ ಬಂದಿದೆ ಬ್ಲೌಸ್ದು. ನಾನು ಸ್ಟಿಚ್ ಮಾಡಿರೋದು. ಇದಕ್ಕೆ ಕಸ್ಟಮರು ಟ್ಯಾಗ್ ಮಾಡಿ ಅಂತ ಹೇಳಿದ್ರು. ಸಿಂಪಲಲ್ಲಿ ಮಿಕ್ಕಿರೋ ಬಟ್ಟೆಲ್ಲೇ ಟ್ಯಾಗ್ ಮಾಡಿದ್ದೀನಿ. ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಎಲ್ಲ ಮಾಡಿದ್ದೀನಿ. ಇದಕ್ಕೆ ಫ್ರಂಟಲ್ಲಿ ಈ ಟೈಪಲ್ಲಿ ಬರುತ್ತೆ. ಉಕ್ಸ್ ಪಟ್ಟಿ, ಬೆಲ್ಟ್ ಪಟ್ಟಿ ಎಲ್ಲ ಬಂದು ಟ್ಯಾಗ್ ಎಲ್ಲ ಕಟ್ಟಿದ್ದೀನಿ. ತುಂಬ ಕ್ಲೀನಾಗಿ ಬಂದಿದೆ. ಯಾರಿಗಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.